ಆತ್ಮೀಯರೇ, ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ ಎಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಶಿಕ್ಷಕರು ತಮ್ಮ ಒಂದು ಇತರ ಹುದ್ದೆಗೆ ಅಂದರೆ ಬೇರೆ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಒಂದು ನೇಮಕಾತಿ ರಿಕ್ರೂಟ್ಮೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ತಮ್ಮ EEDS ಲಾಗಿನ್ ಎಂಪ್ಲಾಯ್ ಲಾಗಿನ್ನಲ್ಲಿ ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ ಆಪ್ಷನ್ಸ್ ಮೂಲಕ ಪರ್ಮಿಷನ್ಸ್ಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ EEDS ಲಾಗಿನ್ನಲ್ಲಿ ಈ ಪರ್ಮಿಷನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಸರ್ಚರ್ ಟೈಪ್ URLನಲ್ಲಿ EEDS ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ನಲ್ಲಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ EEDS ಲಾಗಿನ್, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ EEDS ಲಾಗಿನ್. ಈ ಒಂದು ಮೊದಲನೇ ಆಯ್ಕೆಯ EEDS ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಲಾಗಿನ್ ಆ್ಯಸ್ ಅಂತ ಇದೆ. ಎಂಪ್ಲಾಯ್ ರೇಡಿಯೋ ಬಟನ್ ಎನೇಬಲ್ ಮಾಡ್ಕೋಬೇಕು. ಯೂಸರ್ ನೇಮ್ ಬಂದುಬಿಟ್ಟು ನಮ್ಮ ಪ್ರಥಮ KGID ಸಂಖ್ಯೆಯಾಗಿರುತ್ತದೆ. ಅದನ್ನು ಯೂಸರ್ ನೇಮ್ ಸ್ಥಳದಲ್ಲಿ ಫಿಲ್ ಮಾಡಬೇಕು. ಪಾಸ್ವರ್ಡ್ ನಮ್ಮ EEDS ಪಾಸ್ವರ್ಡ್ ಭರ್ತಿ ಮಾಡಬೇಕು. ಕ್ಯಾಪ್ಚಾ ಸ್ಥಳದಲ್ಲಿ ಬಲಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಭರ್ತಿ ಮಾಡಿ ಲಾಗಿನ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಾವು ಪಾಸ್ವರ್ಡ್ ಮರ್ತಿದ್ದರೆ ಫರ್ಗೆಟ್ ಪಾಸ್ವರ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಯೂಸರ್ ನೇಮ್ ಕೇಳುತ್ತದೆ, ಅಂದರೆ ನಮ್ಮ ಪ್ರಥಮ KGID ಸಂಖ್ಯೆ ಅದನ್ನು ಭರ್ತಿ ಮಾಡಿ ಇಲ್ಲಿ ಕಾಣುವಂಥ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ KGIDಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಒಂದು ಬರುತ್ತದೆ. ಆ OTPಯನ್ನು ನಾವು ಭರ್ತಿ ಮಾಡಬೇಕು. ನಂತರ ಎಕ್ಸಾಂಪಲ್ ಆಗಿ ತೋರಿಸಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ನಾವು ಹೊಸ ಪಾಸ್ವರ್ಡ್ ಆಗಿ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಕ್ರಿಯೇಟ್ ಮಾಡಿಕೊಂಡ ಹೊಸ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಸಲುವಾಗಿ ರೀಟೈಪ್ ಮಾಡಿಕೊಳ್ಳಬೇಕು. ನಂತರ ಸಬ್ಮಿಟ್ ಕೊಟ್ಟಾಗ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಪುನಃ ನಾವು ಯೂಸರ್ ನೇಮ್ ಸ್ಥಳದಲ್ಲಿ ನಮ್ಮ ಪ್ರಥಮ KGID ಸಂಖ್ಯೆ ಭರ್ತಿ ಮಾಡಿ ಪಾಸ್ವರ್ಡ್ ಸ್ಥಳದಲ್ಲಿ ನಾವು ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಫಿಲ್ ಮಾಡಿ ಕ್ಯಾಪ್ಚಾ ಸ್ಥಾನದಲ್ಲಿ ಇಲ್ಲಿ ಬಲಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಲಾಗಿನ್ ಆದ ನಂತರ ನಾವು ಇಲ್ಲಿ ಹೋಮ್ ಪೇಜ್ನಲ್ಲಿ ನೋಡಬಹುದಾಗಿದೆ. ಇಲ್ಲಿ ನಮಗೆ ಪರ್ಮಿಷನ್ ಟು ಅಪ್ಲೈ ಫಾರ್ ದ ಅದರ್ ಪೋಸ್ಟ್ ಆಪ್ಷನನ್ನು ನಾವು ಹೇಗೆ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಮೆನು ಇದೆ ಎಡಗಡೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಮಾಡ್ಕೋಬೇಕು ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್. ಈ ರೀತಿ ನಾವು ಟೈಪ್ ಮಾಡಿಕೊಂಡಿದ್ದಂತೆಯೇ ಕೆಳಗಡೆ ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ ಆ ಒಂದು ಆಪ್ಷನ್ಸ್ ಕಾಣಿಸ್ತದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ನಲ್ಲಿ ನ್ಯೂ ಬ್ಯಾಕ್ ಬಟನ್ಗಳಿವೆ. ನಾವು ಹೊಸದಾಗಿ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕಾದ್ರೆ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಟ್ ಒಂದಿದೆ, ಪ್ಲೀಸ್ ಅಪ್ಲೋಡ್ ಅಟ್ಯಾಚ್ಮೆಂಟ್ ಓನ್ಲಿ ಇನ್ JPG, PNG, JPEG, PDF ಫಾರ್ಮ್ಯಾಟ್ ಆ್ಯಂಡ್ ಲೆಸ್ ದ್ಯಾನ್ 1 MB. ಅಂದರೆ ನಾವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥ ಒಂದು ಫೋಟೋಗಳಾಗಿರ್ಬೋದು ಅಥವಾ PDF ಅವುಗಳ ಒಂದು ಸೈಜು ಮ್ಯಾಕ್ಸಿಮಮ್ 1 MB ಇರಬೇಕು ಅಂತ ಹೇಳಿರ್ತಾರೆ. ಆಮೇಲೆ ಸ್ಟಾರ್ ಇರ್ತಕ್ಕಂಥವುಗಳೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸು, ಅವುಗಳನ್ನು ನಾವು ಕಂಪಲ್ಸರಿಯಾಗಿ ಭರ್ತಿ ಮಾಡಬೇಕು ಎಂದು ಸೂಚನೆಯನ್ನು ಕೊಟ್ಟಿರುತ್ತಾರೆ. ಕೆಳಗಡೆ ನೋಡಿ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಇದೆ, KGID ನಂಬರ್ ಮತ್ತು ನೇಮ್ ಆಫ್ ದ ಎಂಪ್ಲಾಯಿ. ನೆಕ್ಸ್ಟ್ ಡೆಸಿಗ್ನೇಷನ್ ನೋಡಬಹುದಾಗಿದೆ.
ಕೆಳಗಡೆ ಆಫೀಸ್ ಅಡ್ರೆಸ್ ಇದೆ, ಪ್ಲೇಸ್ ಆಫ್ ವರ್ಕ್, ಡಿವಿಷನ್, ಡಿಸ್ಟ್ರಿಕ್ಟ್, ಬ್ಲಾಕ್, ಸ್ಕೂಲ್, ಆಫೀಸ್ ಅಡ್ರೆಸ್ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸಲ್ಲಿ ಅವರ ಡೇಟ್ ಆಫ್ ಬರ್ತ್ ಇದೆ ಮತ್ತು ಏಜ್, ನಂತರ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್. ಇಲ್ಲಿ 9ನೇದಾಗಿ ನಂಬರ್ ಆಫ್ ದ ನೋಟಿಫಿಕೇಷನ್, ಅಂದರೆ ನಾವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನಾವು ಇತ್ತೀಚೆಗೆ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇರತಕ್ಕಂಥ ಅಥವಾ ಕಾಲ್ ಆಗಿರ್ತಕ್ಕಂತಹ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೇವೆ. ಈ ಒಂದು ಪೋಸ್ಟ್ನ PDO ಪೋಸ್ಟ್ಗೆ ನೋಟಿಫಿಕೇಷನ್ ಏನಾಗಿದೆಯೋ ಆ ಒಂದು ನೋಟಿಫಿಕೇಷನ್ನ ಅಧಿಸೂಚನೆ ಸಂಖ್ಯೆಯನ್ನು ಈ ಒಂದು ಸ್ಥಳದಲ್ಲಿ ನಾವು ಭರ್ತಿ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ದ ನೋಟಿಫಿಕೇಷನ್, ಈ ಒಂದು ನೋಟಿಫಿಕೇಷನ್ ಡೇಟು 15 ಮಾರ್ಚ್ 2024 ಆಗಿದೆ. ಇಲ್ಲಿ ಟೈಮ್, ಇಲ್ಲಿ ಡೇಟ್ ಒಂದು ಏನು ಕಾಣ್ತಾ ಇದೆ DD MM YY ಫಾರ್ಮ್ಯಾಟು. ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗುತ್ತದೆ. ಇಲ್ಲಿ ಮಂತ್ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಮಂತ್ನಲ್ಲಿ ನಮಗೆ ನೋಟಿಫಿಕೇಷನ್ ಆದ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. 15 ಮಾರ್ಚ್ 2024 PDO ನೋಟಿಫಿಕೇಷನ್ ಆಗಿದೆ. ಸೊ ನಾ ಇಲ್ಲಿ 15 ಅಂತ ಡೇಟ್ ಸೆಲೆಕ್ಟ್ ಮಾಡ್ಕೊತೇನೆ. ನೆಕ್ಸ್ಟು ತಿಂಗಳು ಮತ್ತು ವರ್ಷ ಅದಾಗೆ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟು ಪೋಸ್ಟ್ ಇಂಡೆಂಟಿಂಗ್ ಟು ಅಪ್ಲೈ, ಅಂದರೆ ನಾ ಅಪ್ಲೈ ಮಾಡ್ತಕ್ಕಂಥ ಒಂದು ಪೋಸ್ಟ್ನ ಹೆಸರು, ಹುದ್ದೆ ಹೆಸರು ಯಾವುದು? ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO. ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎರಡನೇ ಒಂದು ಮಾಹಿತಿ, ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಅಂದರೆ ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕ. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿಯೂ ಕೂಡ ಕ್ಯಾಲೆಂಡರ್ ಓಪನ್ ಆಗ್ತದೆ. ಕ್ಯಾಲೆಂಡರ್ನಲ್ಲಿ ನೋಡಿ, ಈ ಒಂದು PDO ಪೋಸ್ಟ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 15 ಆಗಿರ್ತದೆ. ಸೊ ನಾವು ಮೇ ಮಂತ್ ಬರಬೇಕು. ಇಲ್ಲಿ 15 ಡೇಟ್ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ 15 ಮೇ 2024 ಅಂತ DD MM YY ಫಾರ್ಮ್ಯಾಟಲ್ಲಿ ದಿನಾಂಕ ತೋರಿಸುತ್ತದೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ ಯಾವುದಪ್ಪ ಅಂತ ಕೇಳಿದರೆ ಇದು ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ. ಇದು ಇಲಾಖೆಯ ಹೆಸರು. ಇಲಾಖೆ ಹೆಸರನ್ನು ಈ ಡಿಪಾರ್ಟ್ಮೆಂಟ್ ಸ್ಥಳದಲ್ಲಿ ಭರ್ತಿಯನ್ನು ಮಾಡಬೇಕು. ನೆಕ್ಸ್ಟು ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಆಫ್ ದ ನೋಟಿಫಿಕೇಷನ್, ಅಂದರೆ ಈ PDO ಪೋಸ್ಟ್ಗೆ ಏನು ನೋಟಿಫಿಕೇಷನ್ ಆಗಿದೆಯೋ ಆ ನೋಟಿಫಿಕೇಷನನ್ನು ಅಧಿಸೂಚನೆಯ PDF ಅನ್ನು ನಾವಿಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ನಾವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥ ನೋಟಿಫಿಕೇಷನ್ನ ಒಂದು ಫೈಲ್ ಸೈಜು ಅದು ಮ್ಯಾಕ್ಸಿಮಮ್ 1 MB ಒಳಗೆ ಇರಬೇಕು. ಮತ್ತು ಅದನ್ನು ನಾವು PDF ರೂಪದಲ್ಲಿ ಪೂರ್ವದಲ್ಲಿನೇ ನಾವು ಸ್ಕ್ಯಾನ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಫೈಲ್ ಹೆಸರು ಕೊಟ್ಟು ಇಟ್ಕೊಂಡಿರಬೇಕು. ಈಗ ನಾವು ಈ ನೋಟಿಫಿಕೇಷನ್ ಅಪ್ಲೋಡ್ ಮಾಡೋದ್ರ ಸಲುವಾಗಿ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಫೋಲ್ಡರ್ಗಳು ಓಪನ್ ಆಗ್ತದೆ. ನಾವು ಸೇವ್ ಮಾಡಿಟ್ಟಿರ್ತಕ್ಕಂಥ ಒಂದು ಫೋಲ್ಡರ್ನಿಂದ ನೋಟಿಫಿಕೇಷನ್ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ನೋಡಿ, ನಾವು ಅಪ್ಲೋಡ್ ಮಾಡಿದ ಮೇಲೆ ಫೈಲ್ ಹೆಸರು ಆ ಒಂದು ಚೂಸ್ ಫೈಲ್ ಪಕ್ಕದಲ್ಲಿ ಕಾಣ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟು ಎಂಪ್ಲಾಯ್ ಫೋಟೋ, ಸಿಗ್ನೇಚರು, ಆಮೇಲೆ ಕೆಳಗಡೆ ಡಿಕ್ಲರೇಷನ್ ಇದೆ. ಸ್ಕ್ವೇರ್ ಬಾಕ್ಸ್, ಚೆಕ್ ಬಾಕ್ಸ್ ಎನೇಬಲ್ ಮಾಡ್ಕೋಬೇಕು. ಈಗ ಸೇವ್ ಆ್ಯಸ್ ಡ್ರಾಫ್ಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ನಾವು ಭರ್ತಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಡ್ರಾಫ್ಟ್ ರೂಪದಲ್ಲಿ ಸೇವ್ ಆಗ್ತದೆ. ಇಲ್ಲ ನಾವು ಸಬ್ಮಿಟ್ ಅಂತ ಒಮ್ಮೆ ನಾವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ನಮ್ಮ ಲಾಗಿನ್ದಿಂದ ನಮ್ಮ DDO ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ಸೊ ಹೀಗೆ ನಾವು ಪರ್ಮಿಷನ್ ಟು ಅಪ್ಲೈ ಫಾರ್ ಅದರ್ ಪೋಸ್ಟ್ಗಾಗಿ EDS ಲಾಗಿನ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.